ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಾಳೆಹಣ್ಣಿನ ದೊಡ್ಡನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟು. ನೋಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ, ತುಂಬ ಬೇಗ ಆಗುತ್ತೆ. ಇದು ತುಂಬ ಚೆನ್ನಾಗೂ ಆಗುತ್ತೆ ತಿನ್ನೋದಕ್ಕೆ. ತುಂಬ ಸಾಫ್ಟಾಗಿರುತ್ತೆ. ನೀವು ಹೊರಗಡೆ ಎಲ್ಲಾದರೂ ಹೋಗೋದಾದರೂ ಕೂಡ ಮಾಡಿ ನಾವು ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಲಂಚ್ ಬಾಕ್ಸ್ಗೆ, ಮಕ್ಕಳ ಲಂಚ್ ಬಾಕ್ಸ್ಗೆ ಎಲ್ಲ ನೀವು ಮಾಡ್ಕೊಡ್ಬೋದು ಈ ರೆಸಿಪಿನ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದಕ್ಕೆ ನಾವು ಯಾವುದಾದ್ರೂ ಒಂದು ತುಂಬ ಚೆನ್ನಾಗಿ ಗಳ್ತಿರೋ 2 ಬಾಳೆಹಣ್ಣನ್ನು ತೊಗೊಳ್ಬೇಕು. ಯಾವ ಬಾಳೆಹಣ್ಣಾದರೂ ನಡೆಯುತ್ತೆ. ನೋಡಿ, 2 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಇದು ತುಂಬ ಈಸಿ ಮಾಡೋದು ಕೂಡ. ನೋಡಿ, ಇದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು, ಚೆನ್ನಾಗಿ ಹೆಚ್ಚಿಟ್ಕೊಳ್ಬೇಕು. ಹಾಗೆ ಇದು ದೋಸೆ ಹಿಟ್ಟು ನಮ್ಮನೆದು. ಯಾವ ದೋಸೆ ಹಿಟ್ಟಾದರೂ ನಡೆಯುತ್ತೆ. ಅಂದರೆ ದೋಸೆಗೆ ಅಂದರೆ ನಾವು ಕಾಯಿ ಹಾಕಿ ಬೀಸಿರ್ತೀವಿ, ಬಾಳೆಹಣ್ಣು ಹಾಕಿ ಬೀಸಿರ್ತೀವಿ, ಕಾಯಿ ಹಾಕಿ ಬೀಸಿರ್ತೀವಿ, ಯಾವುದು ಬೇಕಾದರೂ ಆಗಿರ್ಬೋದು. ಆದರೆ ಉದ್ದು ಮಾತ್ರ ಚೆನ್ನಾಗಿರೋದಿಲ್ಲ. ಆ ದೋಸೆ ಹಿಟ್ಟನ್ನು ಈ ಬಾಳೆಹಣ್ಣಿಗೆ ಈಗ 10 ಹಿಟ್ಟು ತೆಗೆದು, ಗಟ್ಟಿಯಾಗಿರೋ ಹಿಟ್ಟನ್ನು ತೆಗೆದು ಇದಕ್ಕೆ ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗಿರೋ ಹಿಟ್ಟನ್ನೇ ತೊಗೊಳ್ಳಿ. ಯಾಕೆಂದರೆ ನಾವು ಇದಕ್ಕೆ ಬೆಲ್ಲ ಹಾಕೋತ್ತಿಗೆ ತೆಳ್ಳಗಾಗಿಬಿಡುತ್ತೆ, ಆಮೇಲೆ ಬಂಡಿಯಿಂದ ಎದ್ದುಕೊಳ್ಳೋದಿಲ್ಲ, ಬಂಡಿಗೆ ಹಿಡ್ಕೊಂಡು ಬಿಡುತ್ತೆ. ನಾನು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲನ ಹಾಕಿದ್ದೀನಿ. ಈಗ ಇದಕ್ಕೆ ನೀರೇನು ಆ್ಯಡ್ ಮಾಡಬೇಕಾಗಿಲ್ಲ. ಅದು ಬೆಲ್ಲ ಮತ್ತು ಉಪ್ಪು ಎಲ್ಲ ಸೇರಿ ತನ್ನರೆ ಅದು ಸ್ವಲ್ಪ ನೀರು ಆಗುತ್ತೆ. ನೋಡಿ, ನಾನು ಬೆಲ್ಲನೂ ಹಾಕಿದ್ದೀನಿ ಈಗ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಗಟ್ಟಿಯಾಗಿರೋ ಹಿಟ್ಟನ್ನೇ ತೊಗೊಳ್ಬೇಕು, ಮತ್ತು ತೆಳ್ಳನ ಹಿಟ್ಟಾದರೆ ಬರೋದಿಲ್ಲ, ಇದು ಬಂಡಿಗೆ ಹಿಡ್ಕೊಂಡು ಬಿಡುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದು ಯಾವ ಹಿಟ್ಟಾದರೂ ನಡೆಯುತ್ತೆ. ಇದು ನಂದು ಆ್ಯಕ್ಚುಲಿ ಬಾಳೆಹಣ್ಣು ಹಾಕಿ ಬೀಸಿರೋ ಹಿಟ್ಟು. ಅಕ್ಕಿ ಮತ್ತು ಬಾಳೆಹಣ್ಣನ್ನು ಹಾಕಿ ಬೀಸಿಟ್ಟಿದ್ದೆ. ಅದು ಗಟ್ಟಿಯಾಗಿರೋ ಹಿಟ್ಟು ಮಾತ್ರ ಉಳ್ಕೊಂಡಿದೆ ತಳದಲ್ಲಿ. ಅದನ್ನು ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಮತ್ತು ಬಾಳೆಹಣ್ಣು ಹಾಕೋತ್ತಿಗೆ ಎಷ್ಟು ಬಾಳೆಹಣ್ಣು ಹಿಡಿಯುತ್ತೆ. ನೀವು ಏನಾದರೂ ಇದನ್ನು ತೆಳ್ಳ ಮಾಡಿದ್ರೆ ಇಷ್ಟೊಂದು ಬಾಳೆಹಣ್ಣನ್ನು ಹಾಕೋಕ್ಕಾಗೋದಿಲ್ಲ. ನೋಡಿ, ಬಾಳೆಹಣ್ಣು ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಇದಕ್ಕೆ ಬಂಡಿಗೆ ನಾವು ಚುಟ್ಟಿ ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ಬಾಳೆಹಣ್ಣೆ ಯೂಸ್ ಮಾಡ್ತೀವಿ. ಇದರೊಳಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು. ಯಾಕೆಂದರೆ ಇದು ಸ್ವೀಟ್ ಆಗಿರೋದ್ರಿಂದ ಬೇಗ ಏಳೋದಿಲ್ಲ. ನಾವು ಆ್ಯಕ್ಚುಲಿ ಇದೇ ಹಿಟ್ಟಿನಿಂದನೇ ಬಾಳೆಹಣ್ಣು ಮುಳುಕ ಅಂತ ಮಾಡ್ತೀವಿ. ಮುಳುಕ ಅಂದರೆ ಸುಟ್ಟೆವು ಅಂತ. ಇದು ಸೇಮ್ ಇದೇ ಪ್ರೊಸೀಜರ್, ಎಲ್ಲ ಇದೇ ಹಿಟ್ಟೇ ಆಗಿರುತ್ತೆ. ಅದು ಒಂಚೂರು ಗಟ್ಟಿ ಮಾಡ್ಕೊಳ್ಬೇಕು ಅಷ್ಟೇ. ಸೇಮ್ ಹಿಟ್ಟಲ್ಲೇ ನಾವೆಲ್ಲದನ್ನೂ ಮಾಡ್ಬೋದು. ಈಗ ನೋಡಿ ನಾನು ಎಷ್ಟು ಚೆನ್ನಾಗಿ ದೋಸೆ ಹಾಕ್ತಾಯಿದ್ದೀನಿ ಅಂತ. ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕು, ಯಾಕೆಂದರೆ ಸ್ವೀಟ್ ಆಗಿರೋದ್ರಿಂದ ದೋಸೆ ಹಿಡ್ಕೊಂಡು ಬಿಡತ್ತೆ. ಇಲ್ಲಾಂದರೆ ಈ ದೋಸೆ ಮತ್ತು ಸ್ವೀಟ್ ಆಗಿರೋದ್ರಿಂದ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಮಧ್ಯ ಮಧ್ಯೆ ಬಾಳೆಹಣ್ಣು ಬಾಯಿಗೆ ಸಿಕ್ಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ನೀವು ತುಂಬ ಗಳುತಿರೋ ಬಾಳೆಹಣ್ಣನ್ನೇ ತೊಗೊಳ್ಬೇಕು. ಸ್ವಲ್ಪ ಗಟ್ಟಿ ಇರೋ ಬಾಳೆಹಣ್ಣು ತೊಗೊಂಡ್ರೆ ಮಧ್ಯ ಬಾಳೆಹಣ್ಣು ಸಿಕ್ಕಿದಾಗ ಹುಳಿ ಹುಳಿ ಅನಿಸುತ್ತೆ, ಅದು ಸ್ವೀಟ್ ಇರೋದಿಲ್ಲ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಾಕಿದ್ದೀನಿ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಹಾಕ್ಬೋದು, ಮತ್ತು ಎಷ್ಟು ದೊಡ್ಡದಾಗಿ ಕೂಡ ಹಾಕ್ಬೋದು. ಈಸಿಯಾಗಿ ಎದ್ದು ಬರುತ್ತೆ ಇದು. ನಾವು ಹಿಟ್ಟನ್ನು ತೆಳ್ಳ ಮಾಡಿಕೊಂಡ್ರೆ ಮಾತ್ರ ಇದು ಬಂಡಿಯಿಂದ ಎದ್ದೇ ಬರೋದಿಲ್ಲ. ನೋಡಿ, ಇದು ಬೆಂದ ತಕ್ಷಣ ನೋಡಿ ಈ ಕಡೆ ಎಲ್ಲ ಬೆಂದಿಲ್ಲ, ಅರ್ಧ ಬೆಂದಿದೆ. ನೋಡಿ ಹೇಗೆ ಬಾಳೆಹಣ್ಣುಗಳು ಮಧ್ಯ ಮಧ್ಯ ಕಾಣಿಸ್ತಾ ಇದೆ ಅಂತ ಪೀಸ್ಗಳು. ಚಿಕ್ಕದಾಗಿ ಹೆಚ್ಚು ಹಾಕ್ಕೊಂಡ್ರೆ ಹೀಗಾಗುತ್ತೆ. ದೊಡ್ಡದಾಗಿ ಇಟ್ಕೊಂಡ್ರೆ ಸಪ್ರೇಟ್ ಆಗಿಬಿಡುತ್ತೆ ಎಲ್ಲ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಧ್ಯ ಮಧ್ಯ ಬಾಳೆಹಣ್ಣು ಸಿಕ್ಕತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಎದ್ದು ಬರ್ತಾ ಇದೆ ಅಂತ. ಅದೇ ನೀವು ಹಿಟ್ಟನ್ನು ತೆಳ್ಳ ಮಾಡಿಕೊಂಡ್ರೆ ಹೀಗೆ ಎದ್ದು ಬರೋದಿಲ್ಲ, ಹಿಟ್ಟು ದೋಸೆ ಹಿಡ್ಕೊಂಡು ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಇನ್ನೊಂದು ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ, ಯಾಕೆಂದರೆ ಬಾಳೆಹಣ್ಣು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು, ಮೇಲ್ಗಡೆನೂ ಕೆಂಪಾಗಿದೆ. ಇದು ಆ್ಯಕ್ಚುಲಿ ತಿರ್ಸಿ ಹಾಕಬೇಕು ಅಂತ ಏನಿಲ್ಲ, ನಾನು ಹಾಕಿದೆ ಅಷ್ಟೇ. ಹಾಗೆ ಕೂಡ ತೆಕ್ಕೊಳ್ಬೋದು ಇದನ್ನು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಮಾತ್ರ ಹಚ್ಕೊಳ್ಳಿ, ಯಾಕೆಂದರೆ ದೋಸೆ ಹಿಡ್ಕೊಂಡು ಬಿಡುತ್ತೆ. ಈಗ ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ.
ಇದನ್ನು ಎಷ್ಟು ದೊಡ್ಡ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ನೀವು. ಎಲ್ಲ ಕಡೆ ಒಂದೇ ರೀತಿ ಸ್ಪ್ರೆಡ್ ಮಾಡಿದ್ರೆ ಎಲ್ಲ ಕಡೆನೂ ಬಾಳೆಹಣ್ಣು ಪೀಸ್ಗಳು ಹೋಗುತ್ತೆ, ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಂಡು ಬಿಡುತ್ತಲ್ವಾ. ಈಗ ನೋಡಿ ಎಷ್ಟು ಚೆನ್ನಾಗಿ ದೋಸೆ ರೆಡಿಯಾಗಿದೆ. ಮಧ್ಯ ಬಾಳೆಹಣ್ಣು ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದಂತೂ ಎಷ್ಟು ಈಸಿಯಾಗಿ ತೆಗಿಯೋಪ್ಪಂತು. ನೋಡಿ, ಇದನ್ನ ಒಂದೇ ಸೈಡೆ ಬೇಯಿಸ್ಕೊಳ್ಬೋದು, ನಾವು ಇವಾಗ ತಿರ್ಸಾಕೋ ಅಗತ್ಯ ಇಲ್ಲ. ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ.